ದೆಹಲಿ ಚಲೋ ಜಿಲ್ಲೆಯಿಂದ 55 ಮಂದಿ ಉಪಾಸಕರ ತಂಡ ತೆರಳಿದೆ. ಬೋಧಗಯ ಮಹಾಬೋಧಿ ಮಹಾವೀರ ಬಿಟಿ ಆಕ್ಟ್ 1949 ರದ್ದುಗೊಳಿಸಲು ಸಿಎಂಗೆ ಆಗ್ರಹ. ಚಾಮರಾಜನಗರದಲ್ಲಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ ಮಹಾಬೋಧಿ ಮಹಾವೀರ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡುವಂತೆ ಒತ್ತಾಯಿಸಿ ಫೆಬ್ರವರಿ 12ರಿಂದ 14ರ ತನಕ ನಡೆಯುವ ದೆಹಲಿ ಚಲೋಗೆ ಜಿಲ್ಲೆಯಿಂದ 55 ಮಂದಿ ಉಪಾಸಕರ ತಂಡ ರೈಲಿನಲ್ಲಿ ತೆರಳಿದೆ ಎಂದು ಬೆಳಗ್ಗೆ ನಗರದ ರೈಲ್ವೆ ನಿಲ್ದಾಣದಿಂದ ದಲಿತ ಮುಖಂಡ ಸಿಎಂ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಹೊರಟ ತಂಡಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಕಾರ್ಯಾಧ್ಯಕ್ಷ ಸಿಕೆ ಮಂಜುನಾಥ್ ಇತರರು ಬೀಳ್ಕೊಟ್ಟು ಶುಭ ಕೋರಿದ್ದಾರೆ. ನಮ್ಮದು ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ ಮಹಾಬೋಧಿ ಮಹಾವೀರ ಎಂದು ಘೋಷಣೆ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಸಕರಾದ ಸಿಎಂ ಕೃಷ್ಣಮೂರ್ತಿ ಮಾತನಾಡಿ, ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ ಮಹಾಬೋಧಿ ಮಹಾವೀರ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡುವಂತೆ ಒತ್ತಾಯಿಸಿ ಫೆಬ್ರವರಿ 12, 13, 14 3 ದಿನಗಳ ಕಾಲ ದೆಹಲಿಯಲ್ಲಿ ನಡೆಯುವ ರಾಷ್ಟ್ರೀಯ ಸಮಾವೇಶ ಬೃಹತ್ ರ್ಯಾಲಿ ನಡೆಯುತ್ತದೆ. ಹಾಗಾಗಿ ಜಿಲ್ಲೆಯಿಂದಲೂ 55 ಮಂದಿ ಉಪಾಸಕರು ಭಾಗವಹಿಸುತ್ತಿದ್ದಾರೆ. ಸರ್ಕಾರ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯ ಮಹಾಬೋಧಿ ಮಹಾವೀರ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಉಪಾಸಕರಾದ ದಡದಹಳ್ಳಿ ಶಂಕರ್, ಎಂ ಸಿದ್ದರಾಜು, ಸೋಮವಾರಪೇಟೆ, ನಾಗರಾಜು, ಜ್ಯೋತಿ ಗೌಡನಪುರ, ಸಣ್ಣಮಣಿ, ಕೊಳ್ಳೇಗಾಲ, ವಿ ಸೋಮಣ್ಣ, ರಾಮಸಮುದ್ರ, ಬಿ ಮಲ್ಲೇಶ್, ಬಂಗಾರಸ್ವಾಮಿ, ರಾಮಸಮುದ್ರ ಸೇರಿದಂತೆ 55 ಮಂದಿ ತಂಡ ತೆರಳಿದೆ. ದೆಹಲಿಗೆ ಹೋಗಿ ಬರುವುದಕ್ಕೆ ಬೀದರ್ನಿಂದ ಫೆಬ್ರವರಿ 10ರಂದು ಒಂದು ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಹಾ ಉಪಾಸಕರಾದ ಪ್ರಕಾಶ್ ಗೋಡ್ಬೋಲೆ ಹಾಗೂ ಕಪಿಲ್ ಗೋಡ್ಬೋಲೆ ಅವರು ವ್ಯವಸ್ಥೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಇವತ್ತು ಚಾಮರಾಜನಗರದಿಂದ ನಾವು 2 ಬೋಗಿನಲ್ಲಿ 52 ಜನ ಹೋಗ್ತಾ ಇದ್ದೀವಿ. 12, 13, 14 ಈ 3 ದಿನಗಳ ಕಾಲ ದೆಹಲಿನಲ್ಲಿ ರಾಷ್ಟ್ರೀಯ ಸಮಾವೇಶ ಇದೆ. ಮತ್ತು ಒಂದು ದೊಡ್ಡ ರ್ಯಾಲಿ ಇದೆ ರಾಷ್ಟ್ರ ಮಟ್ಟದ್ದು. ಪೂಜ್ಯ ವಿನಯಾಚಾರ್ಯ ಬಂತೇಜಿಯವರು ಇದರ ನೇತೃತ್ವ ವಹಿಸಿದ್ದಾರೆ. ಹಾಗಾಗಿ ಚಾಮರಾಜನಗರ ಜಿಲ್ಲೆಯಿಂದಲೂ ಸಹ ನಾವು 60-70 ಜನರು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಆ ಒಂದು ಸಮಾವೇಶದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲರಿಗೂ ಜೈ ಭೀಮ್.